ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ನೇತ್ರ. ನಾನು ಹೊಸದಾಗಿ ಈ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ, ಹಳ್ಳಿ ಹುಡುಗಿ ಲೈಫ್ ಸ್ಟೈಲ್. ನಾನು ಈ ಚಾನಲ್ನಲ್ಲಿ ಇದೇ ಮೊದಲದಾಗಿ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೀವು ಈ ವಿಡಿಯೋನೆಲ್ಲ ನೋಡಿ ಸಪೋರ್ಟ್ ಮಾಡಿ ಮತ್ತು ಪ್ರೋತ್ಸಾಹ ನೀಡಿ. ಏನಪ್ಪ ಅಂದರೆ, ನಾನು ಈ ವಿಡಿಯೋದಲ್ಲಿ ಏನು ಹೇಳಕ್ಕೆ ಬರ್ತಾ ಇದ್ದೀನಿ ಅಂತ ಅಂದರೆ, ನಾನು ಇದರಲ್ಲಿ ನನ್ನ ಪರಿಚಯನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ನನ್ನ ಊರು ಬಂದುಬಿಟ್ಟು ಶಿವಮೊಗ್ಗ ಜಿಲ್ಲೆ, ಶಿಕಾರಿಪುರ ತಾಲೂಕು ಹತ್ರ ಒಂದು ಪುಟ್ಟ ಹಳ್ಳಿ. ಆ ಹಳ್ಳೀಲಿ ನಾನು ಹುಟ್ಟಿದಾಗಿಂದಲೂ ನಾನು ಇರೋದು ಅದೇ ಊರಲ್ಲೇ. ಇವಾಗ ಮದುವೆ ಸಹ ಆಗಿರೋದು ಕೂಡ ಅದೇ ಊರೇ. ನಾನು ಹುಟ್ಟಿದ್ದು ಮದುವೆ ಆಗಿದ್ದು ಅದೇ ಊರಾಗಿರೋದ್ರಿಂದ ನನಗೆ ಈ ಊರಲ್ಲಿ ತುಂಬ ಬಾಂಡಿಂಗ್ ಜಾಸ್ತಿನೇ ಇದೆ. ನೆನಪಲ್ಲಿ ಇಟ್ಕೊಳ್ಳೋಂಥ ಪ್ಲೇಸ್ಗಳು ಸಹ ಇವೆ. ಹಾಗೆ ನನಗೆ ಈ ಊರಲ್ಲಿ ಏನೋ ಒಂಥರ ಅಟ್ಯಾಚ್. ಈ ಊರ ಬಗ್ಗೆ ನನಗೆ ತುಂಬಾ ಬಾಂಡಿಂಗ್ ಇದೆ. ಮತ್ತು ನಾನು ನನ್ನ ಕೆಲಸದ ಬಗ್ಗೆ ನಾನು ನಿಮ್ಮಲ್ಲಿ ಇನ್ನೂ ಹೆಚ್ಚೆಚ್ಚಾಗಿ ವಿಡಿಯೋಗಳನ್ನ ಮಾಡಿ ಶೇರ್ ಮಾಡಬೇಕು ಅನ್ನೋದು ನನ್ನ ಒಂದು ಡ್ರೀಮ್ ಕೂಡ. ನನ್ನ ಕೆಲಸನೂ ಕೂಡ ನಾನು ಬರೀ 4 ಗೋಡೆಗಳ ಮಧ್ಯೆ ಅಲ್ಲದೆ 4 ಜನದಲ್ಲಿಯೂ ನಾನು ಹಂಚ್ಕೊಳ್ಬೋದು ಅನ್ನೋ ಕಾನ್ಫಿಡೆಂಟ್ ನನಗೆ ಬರೋದಕ್ಕೋಸ್ಕರ ನಾನು ಈ ವಿಡಿಯೋಗಳನ್ನ ಮಾಡ್ತಾ ಇರೋದು. ನನಗೆ ಇದೇ ಥರ ಎಲ್ಲದರಿಂದನೂ ವಿಡಿಯೋಗಳು ಮಾಡಲಿಕ್ಕೆ ನಿಮ್ಮ ಪ್ರೋತ್ಸಾಹ ಬೇಕು. ನಾವು ಹಳ್ಳಿಯವರಾಗಿರೋದ್ರಿಂದ ನಮಗೆ ಈ ವಿಡಿಯೋ ಮಾಡೋದು ಇದು ಯಾವುದಕ್ಕೂ ಕೂಡ ಇಲ್ಲಿ ಸಪೋರ್ಟ್ ಸಿಗೋದಿಲ್ಲ. ವಿಡಿಯೋ ಮಾಡ್ತಾಳೆ, ಹಂಗೆ ಮಾಡ್ತಾಳೆ, ಹಿಂಗೆ ಮಾಡ್ತಾಳೆ ಅಂತ ತುಂಬಾ. ಇವಾಗಿನ ಹಳ್ಳಿ ಜನ ನಿಮಗೆ ಗೊತ್ತಲ್ಲ ಯಾವ ಥರ ಮಾತಾಡ್ತಾರೆ ಅಂತ. ಆದರೂ ನಾನು ಅದು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದೆ ನನ್ನ ಜೀವನ ನನ್ನ ಕಾಲ ಮೇಲೆ ನಾನೇ ತಗೋಬೇಕು ಅಂತ ಹೊಸದಾಗಿ ಈ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ತಾಯಿದ್ದೀನಿ. ಇವಾಗಲೇ ನಾನು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಹೆಸರು ಮಾಡಿದ್ದೀನಿ. ಹೆಸರಂದರೆ ಏನು ದೊಡ್ಡ ಹೆಸರಲ್ಲ, ಹಾಗೆ ಸ್ವಲ್ಪ ಮಟ್ಟಿಗೆ ವಿಡಿಯೋಗಳು ಮಾಡ್ತಾಯಿದ್ದೀನಿ. ಇವಾಗ ಅದನ್ನೇ ಯೂಟ್ಯೂಬಲ್ಲೂ ಕೂಡ ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನೋದು ನನಗೆ ಆಸೆ ಆಗಿದೆ. ನನ್ನ ವೃತ್ತಿ ಜೀವನದ ಬಗ್ಗೆ ನಾನು ಇನ್ನಷ್ಟು ಸಾಕಷ್ಟು ನಾನಲ್ಲದೆ ನನ್ನಿಂದ ಇನ್ನೂ 4 ಜನ ಕಲೀಲಿ, ಅವರಿಂದ ನಾನು ಸಹ ಸ್ವಲ್ಪ ಕಲಿಬೋದು ಅನ್ನೋ ಆಸೆಯಿಂದ ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ಮಾತಾಡೋದ್ರಲ್ಲಿ ನಿಮಗೆ ಏನಾದರೂ ತಪ್ಪನಿಸಿದರೆ ಕ್ಷಮೆ ಕೇಳ್ತಾ ಇದ್ದೀನಿ. ಯಾಕೆ ಅಂದರೆ ನಾನು ಇದೇ ಮೊದಲೇ ಸಲ ಅಲ್ಲ ಈ ಥರ ಮಾತಾಡ್ತಾ ಇರೋದು. ಹಾಗಾಗಿ ಸ್ವಲ್ಪ ಏನು ಮಾತಾಡಬೇಕು, ಏನು ಮಾತಾಡಬಾರ್ದು ಅನ್ನೋದ್ರ ಬಗ್ಗೆ ಸ್ವಲ್ಪ ನನಗೆ ಕನ್ಫ್ಯೂಷನ್ ಇದೆ. ನಿಮ್ಮ ಪ್ರೀತಿ, ಸಹಕಾರ, ಸಪೋರ್ಟ್ ಹೀಗೆ ಇದ್ದರೆ ನಾನು ಇನ್ನೂ ಚೆನ್ನಾಗಿ ಮಾತಾಡಿ ಇನ್ನೂ ಚೆನ್ನಾಗಿ ವಿಡಿಯೋಗಳನ್ನ ಮಾಡಬಲ್ಲೆ. ನಾನು ಇದರಲ್ಲಿ ಬಯಸೋದೇನಪ್ಪ ಅಂದರೆ ನಿಮ್ಮ ಪ್ರೀತಿ, ವಿಶ್ವಾಸ. ಇದನ್ನು ಬಿಟ್ಟರೆ ನಾನು ಏನೂ ಬಯಸಲ್ಲ. ನನಗೆ ಒಂದು ಪಾಪು ಸಮೇತ ಇದೆ, ಹೆಣ್ಣು ಪಾಪು ಆಗಿದೆ. ಅವಳಿಗೂ ಸಹ ನಿಮ್ಮ ಆಶೀರ್ವಾದ ಸಿಗಲಿ ಅನ್ನೋದು ನನ್ನ ಆಸೆ. ಇದೇ ಥರ ನಾನು ವಿಡಿಯೋಗಳನ್ನ ಮಾಡ್ತಾ ಹೋಗ್ತೀನಿ. ನೀವು ನೋಡಿ ನನ್ನನ್ನು ಸಪೋರ್ಟ್ ಮಾಡಿ, ಆರೈಸಿ ಬೆಳೆಸಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ನಾನು ತುಂಬಾ ನಮ್ಮ ಫ್ಯಾಮಿಲಿ ಬಂದುಬಿಟ್ಟು ಮಿಡ್ಲ್ ಕ್ಲಾಸ್. ನಮ್ಮದು ನಾವು ಲೈಫ್ ಲೀಡ್ ಮಾಡ್ತಿರೋದೇ ಮಿಡ್ಲ್ ಕ್ಲಾಸ್ನಲ್ಲಿ. ಇವಾಗ ಸ್ವಲ್ಪ ಮಿಡ್ಲ್ ಕ್ಲಾಸ್ ಜನಗಳಿಗೆ ಆಸೆ ಅನ್ನೋದಿರುತ್ತೆ, ನಮ್ಮನ್ನು 4 ಜನ ಗುರುತಿಸ್ಬೇಕು, ನಾವು 4 ಜನಕ್ಕೆ ಪರಿಚಯ ಆಗಬೇಕು ಅನ್ನೋ ತುಂಬ ಆಸೆ ಇರುತ್ತೆ. ನಾನು ಅದೇ ಆಸೆಯಿಂದನೇ ಇವಾಗ ಈ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ತಾ ಇದ್ದೀನಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ, ಆರೈಸಿ, ಆಶೀರ್ವದಿಸಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಿದ್ದೀನಿ. ಹೀಗೆ ನೋಡ್ತಾ ಇರಿ ನನ್ನ ಚಾನಲ್ನ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ. ಹಾಗೆ ಕೂಡ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಈ ನಿಮ್ಮ ಒಂದು ಲೈಕ್, ಒಂದು ಕಮೆಂಟ್, ಒಂದು ಸಬ್ಸ್ಕ್ರೈಬಿಂದ ನನಗೆ ನನ್ನ ವಿಡಿಯೋ ಇನ್ನೂ ಹೆಚ್ಚು ಜನರಿಗೆ ತಲುಪ್ತದೆ ಅನ್ನೋದು ನನ್ನ ಅನಿಸಿಕೆ. ನಿಮಗೆ ಗೊತ್ತಿರ್ಬೋದು, ಇವಾಗಿನ ಜನ್ರೇಷನಲ್ಲಿ ಯೂಟ್ಯೂಬ್ ವಿಡಿಯೋ ಇವೆಲ್ಲ ಕಾಮನ್ ಆಗಿದ್ದಾವೆ. ಅದೇ ಥರ ನಾನು ಕೂಡ ಇದರಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋ ಆಸೆಯಿಂದ ಇವಾಗ ಸ್ಟಾರ್ಟ್ ಮಾಡ್ತಿದ್ದೀನಿ. ಈ ನನ್ನ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ದೊಡ್ಡ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಆಗಿದೆ.
ಪ್ಲೀಸ್ ಫ್ರೆಂಡ್ಸ್, ನನ್ನನ್ನು ಸಹ ಬೆಳೆಸಿ. ಥ್ಯಾಂಕ್ ಯು ಸೊ ಮಚ್. ಹೀಗೆ ನನ್ನ ಚಾನಲ್ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ನಾನು ಮಾತಾಡಿದ್ರಲ್ಲಿ ಏನಾದರೂ ನಿಮಗೆ ಬೇಜಾರು ಅನಿಸಿದರೆ, ಇವಳು ಮಾತಾಡೋ ರೀತಿ ಸರಿ ಇಲ್ಲ ಅನಿಸಿದರೆ, ಇವಳು ಮಾತಾಡೋ ಸ್ಟೈಲ್ ಸರಿ ಇಲ್ಲ ಅನಿಸಿದರೆ ಪ್ಲೀಸ್ ಇದನ್ನು ಮನಸ್ಸಿಗೆ ಹಾಕ್ಕೊಳಕ್ಕೆ ಹೋಗ್ಬೇಡಿ. ಯಾಕೆ ಅಂದರೆ ಇದೇ ಮೊದಲನೇ ಸಲ ಅಲ್ಲ ಈ ಥರ ವಾಯ್ಸ್ ಕೊಟ್ಟು ವಿಡಿಯೋ ಮಾಡ್ತಾ ಇರೋದು. ಹಾಗಾಗಿ ಈ ಥರ ಮಿಸ್ಟೇಕ್ಗಳು ಆಗ್ತಾ ಇರುತ್ತೆ. ಪ್ಲೀಸ್ ಯಾವುದನ್ನು ಬೇಜಾರಾಗಬೇಡಿ. ಇವಳು ಮಾತಾಡೋಕ್ಕೆ ಬರಲ್ಲ ಅಂತಂದು ಇನ್ನು ಮುಂದೆ ಮಾತಾಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಪ್ಲೀಸ್ ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ, ಸಪೋರ್ಟ್ ಮಾಡಿ ಬೆಳೆಸಿ ಅಂತ ಕೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಈ ಹಳ್ಳಿ ಪ್ರತಿಭೆನ ಬೆಳೆಸಿ. ಥ್ಯಾಂಕ್ ಯು ಆಲ್.